ಸ್ವಾಮಿಯೇ ಶರಣಮಯ್ಯಪ್ಪ. ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೆಟ್ಟ ಮನಸ್ಸನ್ನು ಹೋಗಲಾಡಿಸಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸುತ್ತಾ ನಾನೊಂದು ಮಾಲೆಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಮಾಲೆ ಹಾಕಿದ್ಮೇಲೆ ಯಾವ ರೀತಿಯಾಗಿರಬೇಕು, ಮತ್ತೆ ಮಾಲೆ ಹಾಕಿದ್ಮೇಲೆ ಇದೆಲ್ಲ ಮಾಡುವುದು ಸರಿಯಾ ತಪ್ಪ, ಅಥವಾ ನಾವು ಹೆಣ್ಣು ಮಕ್ಕಳವರು ಬಂದಾಗ ಯಾವ ರೀತಿಯಾಗಿರ್ಬೇಕು, ಅಥವಾ ಮಾಲೆ ಹಾಕಿದಾಗ ಕೆಲವೊಬ್ರು ನಾವು ಅಂದ್ರೆ ಈಗ ಆಸುಪಾಸು ನಾವು ನಡೀತಾ ಹೋದಾಗ ಅಥವಾ ನಾವು ನೋಡುವಾಗ ನಮಗೆ ಕೆಲವೊಂದು ಬಾರಿ ಕೋಪನೂ ಬರ್ತದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಿ ತಿಳ್ಕೊಬೇಕೇ ಹೊರತು ತಪ್ಪುಗಳನ್ನು ಮಾಡಬಾರ್ದು. ಅಷ್ಟೇ ಅಲ್ಲದೆ ಅವರಷ್ಟೇ ಅಲ್ಲದೆ ನಾವು ಕೂಡ ಅಷ್ಟೇ. ಈಗ ಸ್ವಾಮಿಗಳು ಮುಂದೆ ಬರುವಾಗ ನಾವು ಅವರನ್ನು ನಾವು ಎಷ್ಟೇ ಒಂದು ಶುದ್ಧವಾಗಿದ್ರು ಕೂಡ ನಮ್ಮಲ್ಲಿ ಒಂದು ಭಾವನೆ ಬರ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಅವರನ್ನು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ಬೇಕು. ಯಾಕಂತ ಹೇಳಿದ್ರೆ ಮಾಲೆಯನ್ನು ಹಾಕಿದವರ ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಆಗಿರ್ಬೋದು ಅವರಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯನ್ನು ನೆಲೆಸಿರ್ತಾರೆ ಅಂತ ಹೇಳಿ ಮೊದಲು ನಾವು ಅದನ್ನು ತಿಳಿದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಸ್ವಾಮಿ ಮಾಲೆ ಹಾಕಿದವರು ಅವರು ಒಂದು ಎಲ್ಲವನ್ನು ಬಿಟ್ಟು ಒಂದು ಸ್ವಾಮಿಯ ದರ್ಶನದಲ್ಲಿ ಅಥವಾ ಸ್ವಾಮಿಯ ಒಂದು ಧ್ಯಾನದಲ್ಲಿ ಇರ್ತಾರೆ. ಯಾವತ್ತು ಅಂತ ಹೇಳಿದ್ರೆ ಈ 41 ದಿವಸಗಳ ಕಾಲ ಒಂದು ಮಾಲೆಯನ್ನು ಹಾಕಿರ್ತಾರೆ. ಅದು 41 ದಿನ ಅದು ಒಳ್ಳೆಯದು. ಮತ್ತೆ ಅದೇ ರೀತಿಯಾಗಿ ಹಾಕ್ತಾರೆ. ಇನ್ನು ಕೆಲವರು ಅಂದ್ರೆ ಆರೋಗ್ಯದ ಕಾರಣದಿಂದಾಗಿ ಅಥವಾ ಇನ್ಯಾವುದೋ ಕಾರಣದಿಂದಾಗಿ ಅವರೊಂದು 21 ದಿವಸ 18 ದಿವಸ 7 ದಿವಸ ಅಥವಾ 5 ದಿವಸ ಒಂದು ಗುರುಸ್ವಾಮಿಗಳ ಅನುಮತಿಯ ಮೇರೆಗೆ ಅದನ್ನು ಒಂದು ಹಾಕ್ತಾರೆ ಮಾಲೆಯನ್ನ. ಹಾಗಾಗಿ ಮಾಲೆ ಹಾಕುವಾಗ ಯಾವ ರೀತಿಯಾಗಿ ಬಟ್ಟೆಗಳಂತ ಹೇಳಿದ್ರೆ ಕಪ್ಪು ಶಾಲ್ ಮತ್ತೆ ನೀಲಿ ಶಾಲ್ ಅಥವಾ ಒಂದು ಕೇಸರಿ ಶಾಲ್ ಕೂಡ ಹಾಕ್ತಾರೆ. ಇದನ್ನು ಹೊರತು ಬೇರೆ ಯಾವ ರೀತಿಯ ಶಾಲ್ಗಳನ್ನು ಹಾಕೋದಿಲ್ಲ. ಅಷ್ಟೇ ಅಲ್ಲದೆ ಒಂದು ಕಾಲಿನಲ್ಲಿ ಒಂದು ಪಾದರಕ್ಷೆಗಳು ಇರುವುದಿಲ್ಲ, ಚಪ್ಪಲಿಯನ್ನು ಹಾಕೋದೇ ಇಲ್ಲ. ಯಾಕಂತ ಹೇಳಿದ್ರೆ ಮಾಲೆಗೆ ಹೋಗಿ ಬರೋ ತನಕ ಕೂಡ ಅವರಿಗೆ ಯಾವುದೇ ರೀತಿಯ ಚಪ್ಪಲಿಗಳಾಗಿರ್ಬೋದು ಶೂಗಳಾಗಿರ್ಬೋದು ಯಾವುದೇ ಕೂಡ ಶೂಸ್ ಅನ್ನು ಬಿಟ್ಟು ಅಥವಾ ಈ ಪಾದರಕ್ಷೆಗಳನ್ನು ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಪ್ರತಿ ಹೆಜ್ಜೆಯು ಕೂಡ ಅಯ್ಯಪ್ಪನ ಕಡೆಗೆ ಆಗಿರ್ತದೆ, ಅಥವಾ ಒಂದು ಶುದ್ಧ ಮನಸ್ಸಿನಲ್ಲಿ ನಡೆದಂತಹ ದಾರಿ ಅದು ಅಯ್ಯಪ್ಪನ ಕಡೆ ಆಗಿರ್ತದೆ. ಮತ್ತೆ ಏನಂತ ಹೇಳಿದ್ರೆ ಒಂದು ಅಹಂಕಾರವನ್ನೆಲ್ಲ ಬಿಟ್ಟು ಯಾವಾಗ ನಮಗೆ ಕಷ್ಟ ಅಂತ ಅನಿಸಿದಾಗ ನಿಜವಾದ ಒಂದು ಭಕ್ತಿ ನಮ್ಮಲ್ಲಿ ಮೂಡುತ್ತದೆ, ಅಥವಾ ನಿಜವಾದ ಅರಿವನ್ನು ಮೂಡಿದಾಗ ಮಾತ್ರ ನಮ್ಮದು ಒಂದು ಶಕ್ತಿ ಅಥವಾ ದೇವರ ಶಕ್ತಿ ಆಗಿರ್ಬೋದು, ದೇವರ ಒಂದು ಪವಾಡಗಳನ್ನು ನಾವು ತಿಳಿದುಕೊಳ್ಬಹುದು. ಅಷ್ಟೇ ಅಲ್ಲದೆ ಪಾದರಕ್ಷೆಗಳನ್ನು ಬಿಟ್ಟಾಗ ನಮ್ಮ ಭೂಮಿ ತಾಯಿಯಷ್ಟು ಒಂದು ಒಳ್ಳೆಯ ಅಥವಾ ಒಂದು ಭೂಮಿ ತಾಯಿಯಷ್ಟು ಶುದ್ಧತೆ ಬೇರೆ ಯಾವುದಿಲ್ಲ. ಹಾಗಾಗಿ ಒಂದು ನಮ್ಮ ಭೂಮಿ ತಾಯಿಯನ್ನು ಒಂದು ಸ್ಪರ್ಶಿಸುವ ಒಂದು ಈ 41 ದಿನಗಳ ಕೂಡ ಅಷ್ಟೇ ಅಲ್ಲದೆ ಪ್ರತಿ ಹೆಜ್ಜೆ ಕೂಡ ಅಯ್ಯಪ್ಪನ ಕಡೆಗೆ ಆಗಿರ್ತದೆ. ಅಷ್ಟೇ ಅಲ್ಲದೆ ಕಾಮ ಕ್ರೋಧ ಮದ ಮತ್ಸರ ಇಂಥ ಯಾವುದು ಕೂಡ 41 ದಿವಸ ಕೂಡ ಯಾವತ್ತೂ ಕೂಡ ಬರಲೇಬಾರ್ದು. ಇನ್ನು ಯಾವ್ದಾರ ಅಂತ ಹೇಳಿದ್ರೆ ಮಾಲೆ ಹಾಕಿದವರು ಯಾರು ಕೂಡ ಮನೆಯಿಂದ ಇರುವುದಿಲ್ಲ, ಅಥವಾ ಹೆಣ್ಣು ಮಕ್ಕಳಿದ್ದಲ್ಲಿ ಅಥವಾ ಮನೆಯಲ್ಲಿ ಅವರು ವಾಸಿಸುವ ತರ ಇಲ್ಲ. ಹೊರತಾಗಿ ದೇವಸ್ಥಾನಗಳಲ್ಲಿ ಅಥವಾ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ನೀವೆಲ್ಲ ನೋಡಿರ್ತೀರ, ಒಂದು ಟೆಂಟ್ ಮುಖಾಂತರ ಅಥವಾ ಒಂದು ಯಾವುದೋ ಒಂದು ಕೊಠಡಿಗಳ ಮಾಡಿ ಅಲ್ಲಿ ಇರ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನು ಒಂದು ನೋಡ್ಲಿಕ್ಕಾಗಿರ್ಬೋದು ಮುಟ್ಲಿಕ್ಕಾಗಿರ್ಬೋದು ಮಾಡ್ಬಾರ್ದು. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಈಗ ಮದ್ವೆ ಆದವರು ಇರ್ತಾರೆ, ಮದ್ವೆ ಆಗದೇ ಇರ್ತಾರೆ. ಈಗ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿರ್ತಾರೆ ನಿಮ್ಗೆ ಗೊತ್ತು, ಅವರ ಒಂದು ಮನಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಉದ್ದೇಶದಿಂದ. ಅಷ್ಟೇ ಅಲ್ಲದೆ ಅವರು ಒಂದು 41 ದಿವಸ ಕೂಡ ಯಾವುದೇ ಒಂದು ಹೆಣ್ಣನ್ನು ಕೂಡ ಮುಟ್ಲಿಕ್ಕಿಲ್ಲ, ಹೆಣ್ಣು ಮಾಡಿದಂತಹ ಅಡುಗೆ ಕೂಡ ತಿನ್ಲಿಕ್ಕಿಲ್ಲ. ಅದು ಯಾವ ತರ ಅಂತ ಹೇಳಿದ್ರೆ ವಯಸ್ಸಾದವರ ಕೈಯಿಂದ ತಿನ್ಬೋದು, ಹೊರತಾಗಿ ಈ ಒಂದು ಏಜ್ ಆಗಿರ್ತಾರಲ್ಲ ಅಥವಾ ಒಂದು ಋತುಸ್ರಾವದವರು ಋತುಸ್ರಾವ ಆಗ್ತಾ ಇರೋರ ಕೈಯಿಂದ ಅವರಿಗೆ ತಿನ್ಲಿಕ್ಕಿಲ್ಲ. ಹಾಗಾಗಿ ಶನಿವಾರ ಕೂಡ ಪ್ರತಿ ಶನಿವಾರ ಕೂಡ ಮಹಾಪೂಜೆ ಅನ್ನೋದು ಇರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಯಾರನ್ನು ಕೂಡ ಮಾಲೆ ಹಾಕಿದವರು ಅಷ್ಟೇ. ಈಗ ನಾನು ಈಗ ಯಾರೋ ಒಬ್ರು ಸ್ವಾಮಿಗೆ ನಾನು ಮಾಲೆ ಹಾಕಿದವರಿಗೆ ನಾನು ಮಾತಾಡಿಸ್ಬೇಕಂತ ಹೇಳಿದ್ರೆ ಅವರ ಹೆಸರನ್ನು ಉಪಯೋಗಿಸ್ಲಿಕ್ಕಿಲ್ಲ, ಹೊರತಾಗಿ ಸ್ವಾಮಿ ಅಂತ ಹೇಳಿ ಕರಿಬೇಕು. ಅವರು ಅಷ್ಟೇ ನಮ್ಮ ಹೆಸರಿನ ಮುಂದೆ ಆಗಿರ್ಬೋದು ಅಥವಾ ಹೆಚ್ಚಾಗಿ ಸ್ವಾಮಿ ಅಂತಾನೆ ಕರೀತಾರೆ. ಅಥವಾ ಹುಡುಗಿ ಆಗಿರ್ಲಿ ಅಥವಾ ಹುಡುಗನೇ ಆಗಿರ್ಲಿ ಯಾರೇ ಆಗಿರ್ಲಿ. ಈಗ ಸಣ್ಣ ಮಕ್ಕಳಿದ್ದಾರೆ, ನಮ್ಗಿಂತ ನಾವು ತುಂಬಾ ದೊಡ್ಡ ಏಜ್ ಅವರು, ಸಣ್ಣವರಿಗೆ ಹೇಗೆ ನಾವು ಕರೆಯುವುದಂತ ಅವರಿಗೆ ಕೂಡ ರೆಸ್ಪೆಕ್ಟ್ ಕೊಟ್ಟೆ ಕರಿಬೇಕು, ಹೊರತಾಗಿ ಯಾವುದೇ ರೀತಿ ಏಕವಚನದಲ್ಲಿ ಮಾತಾಡ್ಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ನಾವು ಮಾಲೆ ಹಾಕಿದಾಗ ಅಂತ ಹೇಳಿದ್ರೆ 41 ದಿವಸ ಯಾವ ರೀತಿಯಾಗಿ ಒಂದು ಮಾಲೆ ಹಾಕಿರ್ತೇವೆ, 21 ಆಗಿರ್ಬೋದು 18 ಆಗಿರ್ಬೋದು ಅಥವಾ 5 ದಿವಸಗಳದಾಗಿರ್ಬೋದು 10 ದಿವಸಗಳಾಗಿರ್ಬೋದು. ಆದ್ರೆ ಯಾವತ್ತೂ ಕೂಡ ನಾವು ಒಂದು ಕೆಟ್ಟ ಮಾತುಗಳನ್ನು ಆಡ್ಲಿಕ್ಕಿಲ್ಲ. ಈಗ ನಮಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಥವಾ ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಅಂತ ಹೇಳಿದಾಗ ಅತಿಯಾದ ಕಾಲ ಟೈಮ್ ವೇಸ್ಟ್ ಅವ್ರ ಜೊತೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಈ ಉದ್ದೇಶನೇ ಅದು. ಯಾವಾಗ ನಾವು ಎಲ್ಲವನ್ನು ಬಿಟ್ಟು ಅಯ್ಯಪ್ಪ ನೀನೇ ನಮಗೆ ಎಲ್ಲ ಕೂಡ ಸರ್ವಸ್ವ ಅನ್ನುವಾಗ ಅದನ್ನೆಲ್ಲ ಬಿಡಬೇಕು. ಆಗ ಮಾತ್ರ ನಾವು ಅಯ್ಯಪ್ಪನ ನಿಜವಾದ ಭಕ್ತಿಯನ್ನು ಅಥವಾ ಅಯ್ಯಪ್ಪನ ಒಂದು ನಿಜವಾದ ಪವಾಡಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇದು ಮೊದಲ ಬಾರಿಗೆ ಯಾರು ಹಾಕಿರ್ತಾರೆ ತುಂಬಾ ಕಠಿಣವಾಗಿ ಅವರು ಇರಲೇಬೇಕು. ಇನ್ನು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಅಥವಾ ಈ ಅಂತ ಹೇಳ್ತಾರೆ ಗೋವಾ ಗುಟ್ಕಾ ವಿಮಲ್ ಅದನ್ನೆಲ್ಲ ತಿನ್ನಲೇಬಾರ್ದು. ಮತ್ತೆ ಹೆಣ್ಣು ಮಕ್ಕಳಿಂದ ತುಂಬಾ ದೂರ ಇರಬೇಕು. ಈಗ ಯಾವ ಹೆಣ್ಣು ಮಕ್ಕಳು
ಅಂದ್ರೆ ಋತುಸ್ರಾವದಲ್ಲಿ ಇರ್ತಾರೆ ಅಂತ ಗೊತ್ತಿರಲ್ಲ. ಹಾಗಾಗಿ ಅಷ್ಟೇ ಅಲ್ಲದೆ ಸ್ವಾಮಿಗಳಷ್ಟೇ ಅಲ್ಲದೆ ನಾವು ಕೂಡ ತುಂಬಾ ಅವರಿಗೆ ರೆಸ್ಪೆಕ್ಟ್ ಆಗಿರ್ಬೇಕು. ಯಾವ ತರ ಅಂತ ಹೇಳಿದ್ರೆ ಅವರೇ ಮಾಲೆ ಹಾಕಿ ನಮ್ಮ ಹತ್ರ ಬರ್ತಿದಾರ ಅನ್ನೋ ಮನೋಭಾವ ನಮ್ಮಲ್ಲಿ ನಾವೇ ಹಾಗೆ ಅನ್ಕೊಂಡಿರ್ತೇವೆ. ಯಾಕಂತ ಹೇಳಿದ್ರೆ ದೂರವರು ತುಂಬಾ ಜನ ಇದ್ರೆ ಕೂಡ ನಾವು ಅದನ್ನು ತಿಳ್ಕೊಳ್ಬೇಕು. ಈಗ ಸ್ವಾಮಿಗಳು ಬರ್ತಾರೆ ಅನ್ನುವಾಗ ನಾವು ಅದನ್ನು ಪಕ್ಕದಲ್ಲಿ ನಿಲ್ಲಬೇಕು, ಹೊರತಾಗಿ ನಾವು ಅವ್ರ ಮೈ ಮೇಲೆ ಬೀಳೋದಾಗಿರ್ಬೋದು, ಕೆಟ್ಟ ಒಂದು ಘಟನೆಗಳು ಅಥವಾ ಕೆಟ್ಟ ಒಂದು ಎಂತ ಹೇಳ್ತಾರೆ ಚಟುವಟಿಕೆಗಳನ್ನು ನಾವು ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಿಜವಾದ ಅಯ್ಯಪ್ಪ ಸ್ವಾಮಿ ಅವರ ಒಂದು ಮನಸ್ಸಲ್ಲಿ ಇರ್ತಾರೆ. ಹಾಗಾಗಿ ನಾವು ಅಂತಹದ್ದು ಮಾಡೋದ್ರಿಂದ ಅವರಿಗೂ ಒಂದು ಕಷ್ಟ ಆಗ್ತದೆ ಮಲೆಗೆ ಹೋಗುವಾಗ, ಅಥವಾ ನಮಗೆ ಕೂಡ ಅದು ಒಂದು ಜೀವನದಲ್ಲಿ ಏನೋ ಒಂದು ಅಡೆತಡೆಗಳು ಬರ್ತದೆ. ಹಾಗಾಗಿ ಅವರದ್ದು ಒಂದು ಕನಸುಗಳಾಗಿರ್ಬೋದು, ನನಸುಗಳಾಗಿರ್ಬೋದು, ಏನೋ ಒಂದು ಹೊತ್ತಿಕೊಂಡವರು ಒಂದು ಮಾಲೆಯನ್ನು ಹಾಕಿರ್ತಾರೆ. ಅಂಥದ್ರಿಂದ ನಾವು ಸ್ವಾಮಿಗಳು ಬರುವಾಗ ನಾವು ದಯವಿಟ್ಟು ಪಕ್ಕಕ್ಕೆ ನಿಲ್ಲುವ 1-2 ನಿಮಿಷ ನಮ್ಮದು ಟೈಮ್ ಹೋದ್ರೆ ಏನೂ ಆಗ್ಲಿಕ್ಕಿಲ್ಲ. ಹೊರತಾಗಿ ಅಂತವರ ಮುಂದೆ ಬಂದಾಗ ಅವರ ಮುಖವನ್ನು ಕೂಡ ನಾವು ನೋಡಬಾರದು, ಮತ್ತೆ ಅವರು ಕೂಡ ನಮ್ಮ ಮುಖವನ್ನು ನೋಡ್ಲಿಕ್ಕಿಲ್ಲ. ಸ್ವಾಮಿಗಳು ಯಾವ ರೀತಿಯಾಗಿ ಅಂತ ಇಡೀ ದಿವಸ ಕೂಡ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳಿ ಜಪ ಮಾಡ್ತಾನೆ ಇರ್ಬೇಕು. ಹೊರತಾಗಿ ಕೆಟ್ಟ ವಿಡಿಯೋಗಳನ್ನು ನೋಡೋದಾಗಿರ್ಬೋದು, ಕೆಟ್ಟ ಒಂದು ಸಾಂಗ್ಗಳನ್ನು ಕೇಳೋದಾಗಿರ್ಬೋದು, ಅತಿಯಾದ ಕಾಲಹರಣ ಮಾಡೋದಾಗಿರ್ಬೋದು, ಯಾವುದನ್ನು ಕೂಡ ಮಾಡ್ಲಿಕ್ಕಿಲ್ಲ. ಶಬರಿಮಲೆಗೆ ಹೋಗಿ ಬಂದು ಯಾವಾಗ ಗುರುಸ್ವಾಮಿಗಳ ಅನುಮತಿಯಿಂದ ಮಾಲೆಯನ್ನು ತೆಗೆಯುವುದಾಗಿರ್ಬೋದು, ಅಥವಾ ಮನೆಯಲ್ಲಿ ಪೂಜೆ ಮಾಡಿ ತೆಗೆಯುವುದಾಗಿರ್ಬೋದು, ಅಥವಾ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿ ಮಾಲೆಗಳನ್ನು ತೆಗಿತಾರೆ. ಮಾಲೆಗಳನ್ನು ತೆಗೆದ ನಂತರ ಕೂಡ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು, ಮತ್ತೆ ಪ್ರಸಾದಗಳನ್ನು ಎಲ್ಲರಿಗೂ ಕೂಡ ಕೊಡ್ಬೇಕು. ಆ ಸಮಯದಲ್ಲಿ ನಮಗೆ ಯಾವುದೇ ರೀತಿಯ ಹೆಣ್ಣಿನ ಸಂಪರ್ಕ ಇರಬಾರ್ದು. ಅಷ್ಟೇ ಅಲ್ಲದೆ ಅವ್ರ ಜೊತೆ ಅತಿಯಾದ ಮಾತುಗಳಾಗಿರ್ಬೋದು ಇರಬಾರ್ದು. ಅಷ್ಟೇ ಅಲ್ಲದೆ ಮಾಂಸಾಹಾರ ಪದಾರ್ಥಗಳನ್ನು ಸೇವಿಸಬಾರ್ದು. ಅದೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರ್ತದೆ. ಕೆಲವರು ಶಾಪಿಗೋಸ್ಕರ ಮಾಲೆಗಳನ್ನು ಕೂಡ ಹಾಕ್ತಾರೆ. ಅಂಥವರಿಗೆ ಈ ವಿಡಿಯೋ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಧರ್ಮವನ್ನು ನಾವು ಸಂರಕ್ಷಿಸಬೇಕು, ಹೊರತಾಗಿ ಬೇರೆ ಧರ್ಮದವರು ಸಂರಕ್ಷಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಧರ್ಮವನ್ನು ಅಥವಾ ನಮ್ಮ ಪದ್ಧತಿಗಳನ್ನು, ನಮ್ಮದೇನು ಪರಂಪರೆ ಬಂದಿದೆ ಅದನ್ನು ಖಂಡಿತವಾಗಿ ಅಥವಾ ದಯವಿಟ್ಟು ಅದನ್ನೇ ನೆರವೇರಿಸ್ಕೊಂಡು ಹೋಗ್ಬೇಕು. ಹೊರತಾಗಿ ಅದನ್ನು ಯಾವುದೇ ರೀಲ್ಸ್ ಟ್ರೆಂಡಿಗೋಸ್ಕರ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮದೊಂದು ದೇವರ ಪವಾಡಗಳನ್ನೋದು ಅದು ವೈಜ್ಞಾನಿಕ ಕೂಡ ಸವಾಲು ಹಾಕುವಂಥದ್ದು. ಹಾಗಾಗಿ ಅಂತಹ ತಪ್ಪುಗಳನ್ನು ಮಾಡಿ ಇಡೀ ಮನುಕುಲಕ್ಕೆ ಕೂಡ ನರಕ ಬರುವಂತಹ ಘಟನೆಗಳು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಜ್ಜ ಮಾಲೆ ಹಾಕ್ತಿದ್ರು, ಅವರು ಗುರುಸ್ವಾಮಿ ಆಗಿದ್ರು. ಹಾಗಾಗಿ ನಂಗೆ ಈ ವಿಚಾರಗಳ ಬಗ್ಗೆ ಗೊತ್ತಿದೆ. ಹಾಗಾಗಿ ಇದರಲ್ಲಿ ನನಗೆ ಗೊತ್ತಿದ್ದಷ್ಟು ನಾನು ಹಂಚ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜಿ ಇದನ್ನೆಲ್ಲ ಹೇಳ್ತಿದ್ರು. ಅಂದ್ರೆ ದೇವಸ್ಥಾನದ ಈ ಗುರುಸ್ವಾಮಿಗಳಾದ್ರೆ ಮನೆಗೆ ಬರುದೇ ಇಲ್ಲ, ಹಾಗಾಗಿ ಅವರಲ್ಲೇ ಊಟ ಮಾಡಿ ಅಥವಾ ಆಗ ಎಷ್ಟೊಂದು ಕಷ್ಟ ಪಡ್ತಿದೆ ಅಂತ ಹೇಳಿದ್ರೆ ಆ ಶಬರಿಮಲೆಗೆ ಹೋಗುದು ಇಡೀ ದಿವಸ ನಮ್ಮ ಅಜ್ಜ ಬರುವಾಗ ಫುಲ್ ಕಾಲೆಲ್ಲ ಎಂತ ಹೇಳ್ತಾರೆ ತುಂಬಾ ಕಲ್ಲು ಮುಳ್ಳು ಎಲ್ಲ ಕೂಡ ಚುಚ್ಚಿ ಅದು ಯಾವ ತರ ಆಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿಯವ್ರು ಹೇಳ್ತಿದ್ರು. ಆ ಕಥೆಯನ್ನು ಕೇಳುವಾಗ ನಮಗೆ ಒಂಥರ ರೋಮಾಂಚನ ಆಗ್ತದೆ. ಆದ್ರೆ ಇವತ್ತಿನ ತುಂಬಾ ಜನ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಷ್ಟೇ ಅವರಿಗೆ ತುಂಬಾ ಗೌರವವನ್ನು ಕೊಡಬೇಕು. ನಾವೊಂದು ಸ್ವಾಮಿಗಳು ನಮ್ಮ ಎದುರು ಬಂದಿದೆ ಅಂತ ಹೇಳಿದ್ರೆ ಅಯ್ಯಪ್ಪ ಬಂದ ತರ ನಾವು ಭಕ್ತಿಯನ್ನು ತೋರಿಸ್ಬೇಕು, ಹೊರತು ಯಾವುದೇ ರೀತಿ ಕೆಟ್ಟ ಭಾವನೆಗಳಿಂದ ಅವರನ್ನು ನೋಡಬಾರ್ದು. ಅಷ್ಟೇ ಅಲ್ಲದೆ ಸ್ವಾಮಿಗಳು ಅಷ್ಟೇ ಈ ಕಟ್ಟುನಿಟ್ಟು ಪಾಡುಗಳನ್ನು ನಾವು ಎಷ್ಟೇ 41 ದಿವಸ ಮಾಡಿದ್ರು ಕೂಡ ಇಂತಹ ನಿಯಮಗಳನ್ನು ಪಾಲಿಸದಿದ್ರೆ ಅದು ಮಾಲೆ ಹಾಕಿದ್ರು ಕೂಡ ವೇಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಅನ್ನೋದು ತುಂಬಾ ಶಕ್ತಿಶಾಲಿ ದೇವರು. ಹಾಗಾಗಿ ಇಂತಹ ಮಾಲೆಯನ್ನು ಹಾಕಿದವರು ನೀವೇ ಶ್ರೇಷ್ಠರು. ಹಾಗಾಗಿ ಇಂತಹ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಅಷ್ಟೇ ಅಲ್ಲದೆ ನಾವು ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಅವರು ಬಂದಾಗ ಅಥವಾ ನಾವು ಋತುಸ್ರಾವದಲ್ಲಿ ಇದ್ದಾಗ ದಯವಿಟ್ಟು ಅವರ ಮುಖವನ್ನು ನೋಡೋದಾಗಿರ್ಬೋದು, ಅವರನ್ನು ಸ್ಪರ್ಶಿಸಲಿಕ್ಕೆ ಕೂಡ ಹೋಗಬಾರ್ದು. ಇಂತಹ ತಪ್ಪುಗಳನ್ನು ಯಾವುದೂ ಕೂಡ ಮಾಡಬೇಡಿ. ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಾನು ಹಂಚ್ಕೊಂಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದ ತಪ್ಪು ಇದ್ರೆ ಅದನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗಾಗಿ ಎಲ್ಲರ ಕನಸು ನನಸಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಸ್ವಾಮಿಯೇ ಶರಣಮಯ್ಯಪ್ಪ.